ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ನಾನು ರೀಸೆಂಟಾಗಿ ವಿಸಿಟ್ ಮಾಡಿರೋ ಕಾಡಿನ ಮಧ್ಯೆ ಜಲಪಾತದ ಜೊತೆ ಇರೋ ದೇವಸ್ಥಾನ ಬಗ್ಗೆ ಹೇಳ್ತೀನಿ. ಇದು ಸಾಗರ ಮತ್ತು ಭಟ್ಕಳ ಗಡಿಯಲ್ಲಿರೋ ದಟ್ಟ ಕಾಡಿನಲ್ಲಿದೆ. ವಿಶ್ವವಿಖ್ಯಾತ ಜೋಗ್ ಫಾಲ್ಸಿಂದ ಸುಮಾರು 42 ಕಿಲೋಮೀಟರ್ ದೂರದಲ್ಲಿದ್ದು, ಜೋಗ್ ಫಾಲ್ಸ್ ವಿಸಿಟ್ ಮಾಡಿದ್ರಂತೂ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಈ ಬ್ಯೂಟಿಫುಲ್ ಪ್ಲೇಸ್ ನಿಮಗೆ ಒಂದೇ ಕಡೆ ಜಲಪಾತ, ಟೆಂಪಲ್ ಮತ್ತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ವ್ಲಾಗ್ ಟೈಮ್ ಜಾಸ್ತಿ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ಲೆಟ್ಸ್ ಗೋ ಟು ಭೀಮೇಶ್ವರ್ ಟೆಂಪಲ್. ಭೀಮೇಶ್ವರ ದೇವಸ್ಥಾನ ಇರೋದು ಗುಡ್ಡದಲ್ಲಿ. ದೇವಸ್ಥಾನದ ತನಕ ವೆಹಿಕಲ್ ತಗೊಂಡು ಹೋಗೋಕ್ಕೆ ಆಗಲ್ಲ. ಸುಮಾರು 2 ಕಿಲೋಮೀಟರ್ ಅಷ್ಟು ಕಚ್ಚಾ ರಸ್ತೆ ಇದೆ. ಅಲ್ಲಿಂದ ನೀವು ನಡ್ಕೊಂಡು ಹೋಗ್ಬೋದು ಅಥವಾ ಜೀಪ್ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಸ್ವಲ್ಪ ಮಳೆ ಇರುವಾಗ ಹೋಗಿದ್ರಿಂದ ರಸ್ತೆ ಅಂತೂ ತುಂಬಾ ಕೆಟ್ಟ ಸ್ಥಿತಿಯಲ್ಲಿತ್ತು. ಆದರೆ ನಮಗೆ ನಡ್ಕೊಂಡು ಹೋಗೋದು ಅಷ್ಟೇನು ಕಷ್ಟ ಅಂತ ಅನಿಸಿಲ್ಲ. ಸೊ ನಾವು ಜೀಪ್ ಆಪ್ಟ್ ಮಾಡಿಲ್ಲ. ನಡ್ಕೊಂಡು ಹೋಗೋದು ಒಂಥರ ಕೆಸರುಗೆದ್ದೆಯಲ್ಲಿ ವಾಕಿಂಗ್ ಮಾಡೋ ಥರ ಆಗಿತ್ತು. ಆದರೆ 2 ಕಡೆ ಝರಿ ನೀರು ಸಿಗುತ್ತೆ, ಸೊ ಪ್ರಾಬ್ಲಮ್ ಏನಿಲ್ಲ. ಮತ್ತು ದಾರಿಲಿ ನಿಮಗೆ ಆ್ಯನಿಮಲ್ ಫ್ರೆಂಡ್ಸ್ ಕೂಡ ಸಿಗ್ತಾರೆ. ಸುಮಾರು 2 ಕಿಲೋಮೀಟರ್ ನಡೆದ ಮೇಲೆ ಬೆಟ್ಟದ ಮೇಲೆ ದೇವಸ್ಥಾನ ಮತ್ತು ಜಲಪಾತ ಸಿಗೋದು. ಗರ್ಭಗುಡಿಗೆ ಹೋಗೋಕ್ಕೆ ಮೆಟ್ಲತ್ತಿ ಹೋಗಬೇಕು. ತುಂಬ ಮೆಟ್ಲುಗಳೇನಿಲ್ಲ, ನಿಧಾನವಾಗಿ ಆರಾಮವಾಗಿ ಹೋಗ್ಬೋದು. ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಜಲಪಾತದ ಜೊತೆ ದೇವಸ್ಥಾನ ಇರೋದು. ತುಂಬ ಮಳೆ ಇರುವಾಗ ಹೋದರೆ ಮೆಟ್ಲು ಮೇಲೆಲ್ಲ ನೀರು ಬರ್ತಾ ಇರುತ್ತೆ. ನಾವು ಹೋಗಿದ್ದ ದಿನ ಜೋರಾಗಿ ಮಳೆ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಪಕ್ಕ ನೀರಿಗೆ ಇಳಿಬೋದು, ಆದರೆ ತುಂಬ ಕೇರ್ಫುಲ್ ಆಗಿರಬೇಕು. ಅಷ್ಟೊಂದು ಕಷ್ಟಪಟ್ಟು ಕೆಸರಲ್ಲಿ ನಡ್ಕೊಂಡು ಬೆಟ್ಟ ಹತ್ತಿ ಬಂದಮೇಲೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಇದು ತುಂಬ ಹಳೆಯ ಕಾಲದ ಕಲ್ಲಿನ ದೇವಸ್ಥಾನ ಆಗಿದ್ದು ರೆನೋವೇಟ್ ಮಾಡದೇ ಇರೋದ್ರಿಂದ ಆ ಡಿವೈನ್ ಫೀಲ್ ಹಾಗೇ ಉಳಿದಿದೆ. ಹೋದ ತಕ್ಷಣ ದೊಡ್ಡ ನಂದಿ ಮಂಟಪ, ನಂತರ ಕ್ಷೇತ್ರಪಾಲ ಮತ್ತು ಭೀಮೇಶ್ವರ ಗರ್ಭಗುಡಿ ಇದೆ. ಫೋಟೋಗ್ರಫಿ ಅಲೋ ಇದ್ದರೂ ಗರ್ಭಗುಡಿ ಹತ್ರ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕೆ ನನಗೆ ಮನಸ್ಸಾಗಿಲ್ಲ. ಇಲ್ಲಿ ನೀವು ಆರಾಮಾಗಿ ಕುಳಿತು ಧ್ಯಾನ ಜಪ ಮಾಡ್ಬೋದು, ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ. ಲಾಸ್ಟ್ ನಾಟ್ ದ ಲೀಸ್ಟ್ ಇನ್ಫಾರ್ಮೇಷನ್, ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರಲ್ಲ ಮತ್ತು ಹತ್ತಿರದಲ್ಲಿ ಎಲ್ಲೂ ಅಂಗಡಿಗಳು ಇಲ್ಲ. ಸೊ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಟರ್. ಇದು ಭೀಮೇಶ್ವರ ಟೆಂಪಲ್ ಫಾಲ್ಸ್ ಮಿನಿ ಬ್ಲಾಗ್. ಬಾಯ್, ಹ್ಯಾವ್ ಅ ನೈಸ್ ಡೇ.